ಡಿಎಂಕೆ ಯಾವುದೇ ನಂಬಿಕೆ ಅಥವಾ ಧರ್ಮ ವಿರೋಧ ಮಾಡೋದಿಲ್ಲ. ಮಸೀದಿ ಕೆಡವಿ ಮಂದಿರ ಕಟ್ಟೋದನ್ನ ನಾವು ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಆಧ್ಯಾತ್ಮಿಕತೆ ಮತ್ತು ರಾಜಕೀಯವನ್ನ ಬೆರೆಸಬೇಡಿ ಅಂತ ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪದೇ ಪದೇ ಉದಯನಿಧಿ ಸ್ಟಾಲಿನ್ ಅವರ ಹೇಳಿಕೆ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ, ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾರಣ ಈ ಹಿಂದೆಯೂ ಕೂಡ ಸನಾತನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಹೇಳಿಕೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿತ್ತು, ಅವರ ವಿರುದ್ಧ ದೂರುಗಳು ಯಾವ ರೀತಿ ದಾಖಲಾಗಿತ್ತು ಅನ್ನೋದನ್ನ ಗಮನಿಸಿದ್ವಿ. ಅದರ ಬೆನ್ನಿಗೆ ಈಗ ಇಡೀ ದೇಶವೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕಾಯ್ತಾ ಇರುವಂತ ಹೊತ್ತಲೇ ಮತ್ತೊಮ್ಮೆ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಕೊಟ್ಟಿರುವಂತ ಹೇಳಿಕೆ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಉದಯನಿಧಿ ಸ್ಟಾಲಿನ್ ಮತ್ತೊಮ್ಮೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ದೇಶವೇ ಕೋಟ್ಯಾಂತರ ಕೋಟಿ ಹಿಂದೂಗಳು ಕಾಯ್ತಾ ಇರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ನೋಡಬೇಕು, ರಾಮಲಲ್ಲಾ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆಯ ಕ್ಷಣಗಳನ್ನ ಕಣ್ತುಂಬಿಕೊಳ್ಬೇಕು ಅಂತ. ಈ ಸಂದರ್ಭದಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸಹಜವಾಗಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನೋಡಿ, ಮಸೀದಿ ಕೆಡವಿ ಮಂದಿರ ನಿರ್ಮಿಸೋದನ್ನ ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಡಿಎಂಕೆ ಯಾವುದೇ ನಂಬಿಕೆ ಅಥವಾ ಧರ್ಮವನ್ನ ವಿರೋಧ ಮಾಡಲ್ಲ, ಮಸೀದಿ ಕೆಡವಿ ಮಂದಿರ ಕಟ್ಟಿದ್ದನ್ನ ನಾವು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಂಬರ್ 1 ನೆಟ್ವರ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ನಿಮಗೆ ಇಂಚಿಂಚು ಮಾಹಿತಿಯನ್ನ ಲೈವ್ ಆಗಿ ನಿಮ್ಮ ಮನೆಗೆ ನಾವು ತಲುಪಿಸ್ತೀವಿ. ಒಂದು ವೇಳೆ ನಿಮಗೆ ಇಲ್ಲಿಗೆ ಬರೋದಕ್ಕೆ ಸಾಧ್ಯವಾಗದೇ ಇದ್ರೆ ಮುಂದೆ ಬರಬಹುದು, ಆದರೆ 22ನೇ ತಾರೀಕಿನ ಲೈವ್ ಕವರೇಜ್ನಲ್ಲಿ ರಿಪಬ್ಲಿಕ್ ಕನ್ನಡದ ಇಡೀ ತಂಡ, ಅತಿ ದೊಡ್ಡ ತಂಡ, ನಿಮಗಾಗಿ ಮನೆ ಮತ್ತು ಮನಕ್ಕೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರದ ದೃಶ್ಯಗಳನ್ನ ನಿಮಗೆ ನಾವು ತಂದುಕೊಡ್ತೀವಿ. ಅದಕ್ಕಾಗಿ ಇಡೀ ತಂಡ ಅಯೋಧ್ಯೆಯಲ್ಲಿ ಬೀಡು ಬಿಟ್ಟಿದೆ. ಹಾಗಾಗಿ ನಮ್ಮೊಂದಿಗೆ ಕನೆಕ್ಟ್ ಆಗಿರಿ. ರಿಪಬ್ಲಿಕ್ ಕನ್ನಡದಲ್ಲಿ ಅಯೋಧ್ಯೆಯ ಇಂಚಿಂಚು ಮಾಹಿತಿಗಳನ್ನ, ಪ್ರಾಣ ಪ್ರತಿಷ್ಠಾಪನೆಯ ಇಂಚಿಂಚು ಮಾಹಿತಿಗಳನ್ನ ನಿರಂತರವಾಗಿ ನಾವು ನಿಮಗೆ ಕೊಡ್ತೇವೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ರಾಮಲಲ್ಲನ ಪ್ರತಿಷ್ಠಾಪನೆಗೆ ಬಾಕಿ ಇರೋದು 4 ದಿನ. ಇಡೀ ಅಯೋಧ್ಯೆ ನಗರಿ ಶ್ರೀರಾಮನ ಆಗಮನಕ್ಕೋಸ್ಕರ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ. ಎಲ್ಲೆಲ್ಲೂ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಘೋಷಣೆ, ಎಲ್ಲೆಲ್ಲೂ ಸಂಭ್ರಮ ಸಡಗರ. ಯಾವ ರೀತಿ ಸಿದ್ಧವಾಗಿದೆ ಅಯೋಧ್ಯೆಯ ಪುಣ್ಯ ನಗರಿ ಪ್ರಾಣ ಪ್ರತಿಷ್ಠಾಪನೆಗೆ? ಗಮನಿಸಿ, ವೀಕ್ಷಿಸಿ, ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡದ ಶ್ರೀರಾಮ ವಿಶೇಷ ರಾತ್ರಿ 8:30ಕ್ಕೆ.